ಅವರು ನಮ್ಮ ನಾಯಕ ನಟರು, ನಿರ್ದೇಶಕರು, ನಿರ್ಮಾಪಕರು ಎಲ್ಲವೂ ಸಹ. ಅವರಿದ್ದಿದ್ರೆ ಇವತ್ತಿನ ವೇದಿಕೆಯಲ್ಲಿ ಅವರ ವಿಚಾರಧಾರೆಗಳೇ ನಿಮ್ಮ ಮುಂದೆ ಸಾಕಷ್ಟು ಇರ್ತಿತ್ತು. ಅವರ ಜಾಗದಲ್ಲಿ ನಾನಾಗಲಿ, ರಚಿತಾ, ನಮ್ಮ ನಾಯಕ ನಟಿಯವರು ಆಗಲಿ, ಕೆಲವಾರು ಕಲಾವಿದರುಗಳಲ್ಲಿ ಇದ್ದೀವಿ. ಅವ್ರನ್ನ ನೆನೆಸ್ಕೊಳ್ತಾ ಅವರ ವರ್ಷನ್ 2 ಎದ್ದೇಳು ಮಂಜುನಾಥ ನಿಮ್ಮ ಮುಂದೆ 24 ಫೆಬ್ರವರಿ ಬರ್ತಾ ಇದೆ. 21 ಕ್ಷಮೆ ಇರಲಿ. ಸೊ ಅವರ ಗೈರು ಹಾಜರಿಯಲ್ಲಿ ಅವರು ಬಹಳ ಇಷ್ಟಪಟ್ಟು ಮಾಡಿದಂತಹ ಕೊನೆಯ ಚಿತ್ರ, ಅದಕ್ಕೆ ಅವರ ಎಲ್ಲವನ್ನು ತೇದು ಹಾಕಿಬಿಟ್ಟಿದ್ದಾರೆ. ಏನು ಒಬ್ಬ ಹೊಸ ನಿರ್ದೇಶಕ ಒಂದು ಮೊದಲನೇ ಸಿನಿಮಾಗೆ ತಯಾರಿ ನಡೆಸ್ತಾನೋ ಅದೇ ರೀತಿಯಲ್ಲಿ ಇದು ಕೊನೆಯ ಚಿತ್ರ ಅಂತ ಅವ್ರು ಅಂದ್ಕೊಂಡು ಮಾಡಿದ್ರೋ ಬಿಟ್ರೋ ನನಗೆ ಅದು ಗೊತ್ತಿಲ್ಲ. ನನಗೆ ಅಷ್ಟೇ ಎನರ್ಜಿಯನ್ನು ಹಾಕಿ, ಅಷ್ಟೇ ಅವರ ಎಲ್ಲ ಕ್ರಿಯಾಶೀಲತೆಯನ್ನು ತುಂಬಿ ಮಾಡಿದ್ದಾರೆ. ನಾನು ಕೂಡ ಒಂದು ಪ್ರಮುಖವಾದ ಪಾತ್ರದಲ್ಲಿ ಅವರ ಜೊತೆಯಲ್ಲೇ ಇಡೀ ಸಿನಿಮಾದಲ್ಲಿ ನನಗೂ ಇದೆ. ಬಹಳ ಮಜಾ ಇತ್ತು ಅವರನ್ನು ಒಬ್ಬ ಕಲಾವಿದನಾಗಿ ನಾನು ಕಂಡದ್ದು, ಒಬ್ಬ ನಿರ್ದೇಶಕನಾಗಿ ಕಂಡದ್ದು, ಒಬ್ಬ ಸ್ನೇಹಮಯಿಯಾಗಿ ಕಂಡದ್ದು. ಅದೇ ಹೇಳಿದ್ನಲ್ಲ, ವ್ಯಕ್ತಿತ್ವ ಅಬಾಬಾ ಅಂತನೂ ಅನ್ಸೋದು, ಏನು ಕ್ರಿಯೇಟಿವ್ ಮೈಂಡ್ ಅಪ್ಪ ಅಂತನೂ ಅನ್ಸೋದು, ಇದು ಯಾಕೆ ಈ ಥರ ಮಾತಾಡ್ತಾರೆ ಅಂತನೂ ಅನಿಸಿದೆ. ಬಟ್ ಎಲ್ಲವನ್ನೂ ನಾ ಹೇಳಿದ ಹಾಗೆ ಯಾವುದನ್ನು ಮುಚ್ಚುಮರೆ ಮಾಡದೆ ನೇರವಾಗಿ ಎಲ್ಲವನ್ನೂ ರಾಚ್ಕೊಳ್ತಾ ತನ್ನನ್ನು ತಾನು ಒಂಥರ ಬಿಡುಗಡೆ ಮಾಡ್ಕೊಳ್ಳೋದು ಅಂತಾರಲ್ಲ, ಆ ರೀತಿಯಲ್ಲಿ ಇರ್ತಿದ್ದಂಥ ಒಂದು ವ್ಯಕ್ತಿತ್ವ. ನಮ್ಮ ಸಿನಿಮಾಗೆ ನಿಮ್ಮೆಲ್ಲರ ಪ್ರೀತಿ, ಪ್ರೋತ್ಸಾಹ, ಪ್ರಚಾರ ಜನಗಳಿಗೆ ಹತ್ರ ಆಗೋ ಹಾಗೆ ಮಾಡಿ ಅಂತ ನಾನು ನಿಮ್ಮ ಮಾಧ್ಯಮದ ಎಲ್ಲ ಸ್ನೇಹಿತರಿಗೆ, ಹಿರಿಯರಿಗೆ ನಾನು ಕೋರ್ಕೋತೀನಿ. ನಮ್ಮ ಸಿನಿಮಾಗೆ ಜೊತೆಯಲ್ಲಿ ನಿರ್ಮಾಪಕರ ಒಂದಷ್ಟು ಆಸೆ ಇದೆ. ಈ ಚಿತ್ರ ಭಾಳ ಹತ್ತಿರವಾಗುವ ಹಾಗೆ ಅದನ್ನು ಜನರಿಗೆ ತಲುಪಿಸ್ಬೇಕು ಅಂತ ಆ ನಿಟ್ಟಿನಲ್ಲಿ ಅವರು ಕೂಡ ಬಹಳಷ್ಟು ಆಸೆಗಳನ್ನು ಇಟ್ಕೊಂಡಿದ್ದಾರೆ. ನಮ್ಮ ರವಿ ಸರ್ ಆಗೋದು, ಅವರೆಲ್ಲರ ಒಂದು ಫ್ರೆಂಡ್ಸ್ ಫೋರಮ್ ಅಂತೇನಿದೆ ಅದನ್ನು ಜೈಶಾಲಿಯಾಗಿ ಭಾಳ ದೊಡ್ಡ ಮಟ್ಟದಲ್ಲಿ ಜೈಬರಿ ಕಾಣೋ ಹಾಗೆ ತಾವು ತಲುಪಿಸ್ತೀರಿ ಅಂತ ನಾನು ಭಾವಿಸಿದ್ದೇನೆ. ಒಂದಷ್ಟು ಈ ಸಿನಿಮಾದ ಗಳಿಕೆಯಿಂದ ಒಂದಷ್ಟು ಅವರ ಕುಟುಂಬ ವರ್ಗಕ್ಕೂ ಅವರ ಮನಸ್ಸಿನಲ್ಲಿ ಏನೋ ಒಂದು ಆಸೆ ಇದೆ. ಅವ್ರು ನನ್ನ ಹತ್ರ ಮಾತ್ರ ಶೇರ್ ಮಾಡ್ಕೊಂಡಿದ್ದಾರೆ. ಅದೇ ಹೇಳಬೇಕೋ ಬೇಡವೋ ಆದರೂ ಕೂಡ ನನಗೆ ಹೇಳಬೇಕು ಅಂತ ಅನ್ನಿಸ್ತಾ ಇದೆ ವೇದಿಕೆಯಲ್ಲಿ. ಪುಟಾಣಿ ಮಗಳು, ಅವಳನ್ನ ಇವತ್ತು ನಾನು ನೋಡ್ತಾ ಇದ್ದೀನಿ, ಅವ್ರು ನೋಡ್ದಂಗೆ ಆಗ್ತಾ ಇದೆ. ಅವರ ಮೇಡಮ್ ಇದ್ದಾರೆ. ಎಲ್ರಿಗೂ ಒಳ್ಳೇದಾಗಲಿ. ಎದ್ದೇಳು ಮಂಜುನಾಥ ವರ್ಷನ್ 2ಗೂ ನಿಮ್ಮೆಲ್ಲರ ಪ್ರೀತಿ ಸಿಗಲಿ ಅಂತ ನಾನು ಹಾರೈಸಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಥ್ಯಾಂಕ್ ಯು.